ಕಳ್ಳತನ ಡಕಾಯಿತವನ್ನೇ ಸಂಪ್ರದಾಯ ಮಾಡಿಕೊಂಡಿರೋ ಸಮುದಾಯದವರ ಊರು. ಆ ಊರಿಗೆ ಪೊಲೀಸರು ಎಂಟ್ರಿ ಕೊಟ್ರೆ ಇಡೀ ಊರೇ ದೊನ್ನೆ ತೆಗೆದುಕೊಂಡು ಹೊಡೆದೋಡಿಸೋದಕ್ಕೆ ಬರುತ್ತೆ. ಆದ್ರೆ ನಾವು ಇಲ್ಲಿ ಹೇಳ್ತಾ ಇರೋದು ತಮಿಳಿನ ತೀರನ್ ಕಥೆಯಲ್ಲ, ಬದಲಿಗೆ ನಮ್ಮ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಬಾಜಾ ಬಾರಾತ್ ಸ್ಟೋರಿ. ಏನಿದು ಅಂತೀರಾ? ಆ ಕುರಿತ ವರದಿ ನಿಮ್ಮ ಮುಂದೆ. ಡಕಾಯಿತಿಯನ್ನೇ ತಮ್ಮ ಸಂಪ್ರದಾಯ ಮಾಡಿಕೊಂಡ ಸಮುದಾಯವೊಂದರ ಗ್ರಾಮಕ್ಕೆ ಬಂದ ಪೊಲೀಸರು ಆರೋಪಿ ಬಂಧಿಸೋಕೆ ಮುಂದಾದಾಗ ಇಡೀ ಊರಿಗೂರೇ ಸೇರಿ ದೊಣ್ಣೆಯಿಂದ ಹೊಡೆದೋಡಿಸಿರುವ ದೃಶ್ಯ ತಮಿಳುನಾಡಿನ ಧೀರನ್ ಸಿನಿಮಾದಲ್ಲಿದೆ. ಆದರೆ ಇಂತಹದೇ ಕಳ್ಳರ ಸಮುದಾಯದ ಊರಿಗೆ ಹೋಗಿದ್ದ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅಂತಾರಾಜ್ಯ ಕಳ್ಳರನ್ನ ಚಿನ್ನಾಭರಣದ ಸಮೇತ ಹೆಡೆಮುರಿ ಕಟ್ಟಿದ್ದಾರೆ. ಹುಡುಗ ಏನಿದ್ದ ಆಕ್ಚುಲಿ ಬ್ಯಾಗ್ ಕಳುವು ಮಾಡೋದು ಏನು ಮಾಡ್ತಿದ್ದ, ಆ ಹುಡುಗನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಗಾಡಿ ಸಿಕ್ಕಿದೆ, ನಮಗೆ ಕಾರ್ ಸಿಕ್ಕಿದೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಏನು ಇತರ ಆರೋಪಿಗಳಿದ್ರು ಈ ಮೈನರ್ಸ್ ಜೊತೆ, ಅವರನ್ನು ಸಹ ಐಡೆಂಟಿಫೈ ಮಾಡಿದ್ದೀವಿ. ಅವ್ರು ಈಗ ಸದ್ಯ ಊರಲ್ಲಿ ಇಲ್ದಿರೋ ಕಾರಣ ಅವರ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ಈ ಟೀಮ್ ಅವ್ರನ್ನ ಅವರೇ ಕರ್ಕೊಳ್ಳೋದು ಬ್ಯಾಂಡ್ ಬಾಜಾ ಬಾರಾತ್ ಟೀಮ್ ಅಂತ ಹೇಳಿ. ಹೌದು, ಬಾಲಕನೋರ್ವ 61,14,00,000 ರೂಪಾಯಿ ಮೌಲ್ಯದ 964 ಗ್ರಾಂ ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಕದ್ದು ಪರಾರಿಯಾಗಿದ್ದ. ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಸ್ಕ್ಯಾನ್ ಜಾಡು ಹಿಡಿದು ಹೋದ ಪೊಲೀಸರು ಹೋಗಿದ್ದು ಮಧ್ಯಪ್ರದೇಶದ ರಾಜ್ಗಢ ಜಿಲ್ಲೆಯ ಪಚೌರೆ ತಾಲೂಕಿನ ಕಳ್ಳರಹಳ್ಳಿಗೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರ ಟೀಮ್ ಆ ಹಳ್ಳಿಗೆ ಹೋಗಿತ್ತಾದರೂ ಕಳ್ಳನನ್ನ ಬಂಧಿಸಿ ತರೋದು ಸಲೀಸಾಗಿರಲಿಲ್ಲ. ಅದು ಕಳ್ಳರ ಊರೇ. ಅಲ್ಲಿ ಪರಸ್ಪರ ರಕ್ಷಣೆ ಮಾಡಿ ಪೊಲೀಸರನ್ನೇ ಹೊಡೆದು ಹಾಕ್ತಾರೆ. ಹೀಗಾಗಿ 10 ದಿನ ಊರ ಸುತ್ತವೇ ಓಡಾಡ್ತಾ ಪ್ಲಾನ್ ಹೆಣೆದ ಪೊಲೀಸರ ತಂಡಕ್ಕೆ ಮತ್ತೊಂದು ರೋಚಕ ಸತ್ಯ ಗೊತ್ತಾಗುತ್ತೆ. ಅದೇನು ಅಂದ್ರೆ ಈ ಗ್ಯಾಂಗ್ ಹೆಸರೇ ಬ್ಯಾಂಡ್ ಬಾಜಾ ಭಾರತ್. ಎಸ್, ಈ ಗ್ಯಾಂಗ್ ಮದುವೆ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡೋ ಖತರ್ನಾಕ್ ಗ್ಯಾಂಗ್. ಈ ಗ್ಯಾಂಗ್ನ ಬಾಲಕನನ್ನ ಹಿಡಿಯಲು ಪೊಲೀಸರು ಪ್ಲಾನ್ ಮಾಡಿದ್ರು. ಆ ಬಾಲಕನ ಸಂಬಂಧಿ ಮೂಲಕ ತಂತ್ರ ಹೆಣೆದ ಪೊಲೀಸರು ಬಾಲಕನನ್ನ ಹಿಡಿದು ಕದ್ದ ಅಷ್ಟೂ ಚಿನ್ನ ಮತ್ತು ವಜ್ರದ ಆಭರಣ ವಶಪಡಿಸಿಕೊಂಡಿದ್ದಾರೆ. ಹೀಗೆ ಕರ್ನಾಟಕ ಪೊಲೀಸರು ಆ ಗ್ರಾಮಕ್ಕೆ ಹೋಗಿ ಕಳ್ಳನ ಸಮೇತ ಕದ್ದ ಮಾಲು ವಾಪಸ್ ತಂದಿರೋದು ಇದೇ ಮೊದಲಂತೆ. ಒಟ್ಟಾರೆ ಕಳ್ಳನನ್ನ ಸೆರೆ ಹಿಡಿಯಲಾಗಿದೆ. ಅದೇ ಈ ಪ್ರಕರಣದ ಹಿಂದೆ ಇರುವ 3 ಖತರ್ನಾಕ್ ಕಳ್ಳರು ಇನ್ನೂ ನಾಪತ್ತೆಯಾಗಿದ್ದಾರೆ. ಅಂದಹಾಗೆ ಈ ಪ್ರಕರಣದಿಂದ ಮತ್ತಷ್ಟು ಕೇಸ್ ಹೊರಬರುವ ಸಾಧ್ಯತೆ ಇದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.